ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ? ನಿನ್ನೆ ನೈಟು ನೋಡಿದ್ರಿ ಮಲ್ಗಕ್ಕೆ 1 ಗಂಟೆ ಆಗಿತ್ತು. ಲಾಸ್ಟ್ ಡೇ ಇತ್ತು. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನೈಟ್ ಅಲ್ಲೇ ಮಲಗಿದ್ದೆ. ನಮ್ಮದು ಫ್ರೆಂಡ್ ಪಿ ಜಿಲಿ ಮಲಗಿದ್ದೆ. ಎದ್ದು ಬಿಟ್ಟು ಬರೋಕ್ಕೆ 11 ಗಂಟೆ ಆಗಿದೆ. ಈ ಥರ ದಿನಗಳು ಮತ್ತೆ ಸಿಗಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಹೋಗ್ಕೊಂಡಿದ್ದೆ, ಎಲ್ಲ ಸ್ಟೇ ಆಗಿದ್ದೆ. ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬಿಟ್ಟು ನೋಡಬೇಕು, ಡ್ರೆಸ್ಸೆಲ್ಲ ಒಕ್ಕೊಂಡು ಮತ್ತು ನಾಳೆ ಮಾರತಹಳ್ಳಿ ಈ ಕಡೆ ದೊಡ್ಡಕ್ಕನಹಳ್ಳಿ ಅಂತೆ 24 ಕಿಲೋಮೀಟ್ರ್ ಇದೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಹೋಗಲೇಬೇಕು. ಜಾಬ್ ಮಾಡಬೇಕು ಅಂದರೆ ಹೋಗಲೇಬೇಕು, ಇಲ್ಲ ಅಂದರೆ ಮತ್ತೆ ಇಲ್ಲಿ ಇರ್ಬೋದು, ತೊಂದರೆ ಇಲ್ಲ. ಬನ್ನಿ ಮನೆಗೆ ಹೋಗ್ಬಿಟ್ಟು ಸಿಗೋಣ ಗೈಸ್. ಏನಾಗುತ್ತೆ ಏನಿಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಗೈಸ್. ಗೈಸ್ ಫ್ರೆಶ್ ಅಪ್ ಆಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಟಿಫಿನ್ ಆಗಿದೆ ಬೆಳಗ್ಗೆ. ಸ್ವಲ್ಪ ಡ್ರೆಸ್ ಎಲ್ಲ ವಾಶ್ ಮಾಡಬೇಕಿತ್ತು, ವಾಶ್ ಮಾಡಿದೆ. ಸೊ ವಾಶ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ. ನಾಳೆ ಸ್ಟೋರ್ ವಿಸಿಟ್ ಮಾಡಬೇಕು. 7 days OJT ಇದೆ, ಮುಗೀತು. ಇನ್ನೂ ಅಕಾಡೆಮಿಗೆ ಹೋಗುವಾಗಿಲ್ಲ. 2 ದಿನ ಅಕಾಡೆಮಿ ಅದು ಅದರದ್ದೇ ಧ್ಯಾನದಲ್ಲಿದ್ವಿ. ಟೋಟಲಿ ಮುಕ್ತಾಯ ಆಯಿತು. ಸೊ ನೆಕ್ಸ್ಟ್ ಏನಿದ್ರೂ ಸ್ಟೋರ್ ವಿಸಿಟ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಧಾರವಾಡ ಗೈಸ್. ಬೆಂಗಳೂರು ಕತೆ ಮುಗಿಯೋಕ್ಕೆ ಬರ್ತಾಯಿದೆ. ನೆಕ್ಸ್ಟ್ ಧಾರವಾಡ ಕತೆ ಸ್ಟಾರ್ಟ್ ಆಗುತ್ತೆ. ನೋಡುವ ಎಂತ ಆಗುತ್ತೆ, ಏನಾಗುತ್ತೆ, ಏನಿಲ್ಲ ಅಂತ. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೆ ಮುಂದೆ ದೀಪ ಹಚ್ಕೊಂಡ್ಬಿಟ್ಟು ಎಲ್ಲ ದೀಪ ಹಚ್ಚಿ ಕೂತ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿವಸ ಏನೇನಾಗುತ್ತೆ ಏನೇನಿಲ್ಲ. ಇನ್ನೂ ಸಂಜೆವರೆಗೂ ಟೈಮ್ ಇದೆ, ನೋಡೋಣ ಏನಾಗುತ್ತೆ ಏನಿಲ್ಲ. ಅವನಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಹಿಂದೆ ಇಡ क्या मामा इतना लगेज लेके आया? 1 महीने। हाँ 1 महीने के लिए तुम इतना लेके आएगा? रखो, क्या है इसके अंदर? नहीं ठीक है ना, बैठेगा? ढक लो अभी, थोड़ा अंदर ढक लो. पुश करो थोड़ा पुश करो, गिरेगा. हाँ ಬಡ ಜಾ ಗೈಸ್. ನೋಡಿ ಇವನಿಗೆ ಪಿಕಪ್ ಮಾಡಿ, ಇವನಿಗೆ ಪಿ ಜಿ ಬೇಕಂತೆ. ಪಿ ಜಿಗೋಸ್ಕರ ಬಂದಿರೋದು. ಬನ್ನ ಕೂತ್ಕೊಳ್ಳ ಗೈಸ್, ಇವನಿಗೆ ಪಿ ಜಿ ನೋಡುವ ಬನ್ನಿ. ಸೊ ಗೈಸ್ ಪಿ ಜಿ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಅವನಿಗೆ ಕನ್ನಡ ಬರೋಲ್ಲ, ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದಾನೆ. ಹಾಂ ಕಲಿತೀಯಾ? ತೊಂದರೆ ಇಲ್ಲ ಬ್ರೋ. ತಮಿಳಲ್ಲಿ ಅವನು ತಮಿಳ್ನಾಡಲ್ಲ, ಕನ್ನಡ ಸ್ವಲ್ಪ ಅರ್ಥ ಆಗುತ್ತೆ ಅವನಿಗೆ, ಬಟ್ ಮಾತಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಪರವಾಗಿಲ್ಲ, ಕಲಿತಾನ ಅವನು, ಒಳ್ಳೆ ಹುಡುಗ. ಅವನಿಗೆ ಪಿ ಜಿ ಒಂದು ಹುಡುಕಿಕ್ಲೆ ಇವಾಗ ಹೋಗ್ತಾ ಇದ್ದೀವಿ. ಒಂದು ಲೆನ್ಸ್ ಘಾಟ್ ಹತ್ರನೇ ಪಿ ಜಿ ಹುಡುಕಬೇಕು ಗೈಸ್. ಯಾಕಂದರೆ ಅವನು ಸುಮಾರು ಒಂದು 35 ಕಿಲೋಮೀಟ್ರಿಂದ ಬರಬೇಕು, ಲೇಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಹುಡುಕ್ತಾ ಇದ್ದೀವಿ, ನೋಡೋಣ. ಹಾಂ ದುಡ್ಡಾ? ನಮಗೂ ಎಲ್ಲ ಪ್ರಾಬ್ಲಮ್ ಅದೇ ಬ್ರೋ, ದುಡ್ಡಿಂದೇ ಪ್ರಾಬ್ಲಮ್ ಎಲ್ರಿಗೂ ಇದು. ಏನೂ ಮಾಡೋಕ್ಕಾಗಲ್ಲ, ಹುಡುಕ್ಬೇಕು. ಯಾಕೆ ರೈಟಾ? ಹಿಂದೆ ಗಾಡಿ ಬರ್ತಾ ಇದೆಯಾ ನೋಡು. ಯಾವುದು ಗಾಡಿ ಇಲ್ಲ. ಸೊ ಗೈಸ್ ಬನ್ನಿ, ಅವನಿಗೆ ಪಿ ಜಿ ಒಂದು ಹುಡುಕೊಟ್ಟು ಏನಾಗುತ್ತೆ ಏನಿಲ್ಲ ನೋಡುವ. ಬನ್ನಿ ಗೈಸ್. ಗೈಸ್ ಪಿ ಜಿ ಸೆಟ್ ಆಯಿತು ಹುಡುಗನಿಗೆ. ನೋಡಿದ್ದೀವಿ ಒಂದು ಕಡೆ ಪಿ ಜಿ. ಬ್ರೋ ತಗೋ, ಬ್ಯಾಗ್ ತಗೋ. ಸೆಟ್ ಆಯ್ತಲ್ಲ ಪಿ ಜಿ? ಟೆನ್ಷನ್ ಇಲ್ಲ, 6 days ಅಡ್ಜಸ್ಟ್ ಕರೆಗ. ಈ ಕಡೆ ಅಂತ ಬಗ್ಗೆ. ಸೊ ಇಲ್ಲೇ ಸಮೀಪ ಇದೆ ಗೈಸ್, 1.7 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗ್ತಾನೆ. ಅಡ್ಜಸ್ಟ್ ಮಾಡ್ಬೇಕಲ್ಲ ಎಂತಾದರೂ, ಮತ್ತೆ ಏನು ಮಾಡಲಿಕ್ಕಾಗಲ್ಲ. ನಡಿಬೇಕು ಅಂದರೆ ಮಾಡಬೇಕಾಗಿ, ಜಾಬ್ ಮಾಡಬೇಕು ಅಂದರೆ ಸ್ವಲ್ಪ ದಿನ ಮಾಡಿ ಅವನು ಮತ್ತೆ ನೋಡ್ತಾನೆ. ಯಾವ ಕಡೆ ಇರ್ತಾನ ಅಥವಾ ಬೇರೆ ಕಡೆ ಹೋಗ್ತಾನ ಗೊತ್ತಿಲ್ಲ. ಇದ್ದರೆ ಒಳ್ಳೆಯದು, ಮತ್ತೆ ಬೇರೆ ಕಡೆ ಹೋದರೆ ಅವನಿಗೆ ಬಿಟ್ಟಿರೋದು. ಬ್ರೋ ಯು ವಿಲ್ ವರ್ಕ್ ಇನ್ ಲೆನ್ಸ್ ಘಾಟ್ ಅಟ್ಲೀಸ್ಟ್ ಫಾರ್ 1 year ಬ್ರೋ. ದೆನ್ ವೇರ್ ಸಮ್ ಇಯರ್ ಮೀನ್ಸ್ ಇನ್ ಹಾಸ್ಪಿಟಲ್ ಆರ್ ಎಲ್ಸ್? ಐ ವಾಂಟ್ ಟು ಗೋ ಔಟ್ ಆಫ್ ಬಿಸ್ನೆಸ್. ವಿಲ್ ಸಿ ಬ್ರೋ. ಫಸ್ಟ್ ಆಫ್ ಆಲ್ ವಿಲ್ ಕಂಪ್ಲೀಟ್ 1 year ಇನ್ ಲೆನ್ಸ್ ಘಾಟ್ OJT. ಸೊ ಗೈಸ್ ಬಗ್ಗೋಗ್ಬೇಕು, ಇಲ್ಲೇ ಇದೆ ಗೈಸ್. ಊಟ ಮಾಡೋಕ್ಕೆ ಬಂದಿದ್ದೀವಿ ನೋಡಿ.
ಪರೋಟ ಬ್ರೋ, ನೀವು ಹಾಕ್ಕೊಳ್ಳಿ, ನಾನು ಹಾಕೋತೀನಿ. ಪರೋಟ ಮತ್ತು ಇದು ಹಾಕೊತ ಇದ್ದೀವಿ. ಅವನಿಗೆ ಸರ್ವ್ ಮಾಡಂದರೆ ಅವನು ಚಿಕ್ಕ ಮುಚ್ಕೊಂಡು ಹೋಗ್ಬಿಟ್ಟ, ಒಳಗಡೆ ತೀಪ್ ಹಚ್ಕೊಂಡು ಹೋಗ್ಬಿಟ್ಟ. ಸೊ ಬನ್ನಿ ಗೈಸ್, ಹಸುವಾಗಿದೆ, ಊಟ ಮಾಡೋಣ. ನಾನು ಡ್ಯೂರ್ ಜೊತೆ ಊಟ ಆಯಿತು. ಬೈಕಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಅಲ್ಲಿ ಎದುರುಗಡೆ ಎಳ್ನೀರಿದೆ, ಎಳ್ನೀರು ಕುಡಿಯೋಕಂತ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ನೋಡಿ, ಎಳ್ನೀರು ಕುಡಿಯೋಣ ಅಂದ ಡ್ಯೂಡ್. ಸೊ ಸರಿ ನಡಿಯಪ್ಪ ಎಳ್ನೀರು ಕುಡಿಯೋಣ ಅಂತೇಳಿ ಎಳ್ನೀರು ಕುಡಿಯೋಕೆ ಹೋಗ್ತಾ ಇದ್ದೀವಿ. ಎಳ್ನೀರು ಕುಡಿಯೋದು ತುಂಬ ಒಳ್ಳೆಯದು ದೇಹಕ್ಕೆ. ಇಲ್ಲೇ ಕೊಡಿ ನೋಡಿ, ಒಳ್ಳೆ ಎಳ್ನೀರು ಗೈಸ್. ಆಂಟಿ ನೋಡಿ, ಇಲ್ಲ ಬ್ರೋ, ತಮಿಳ್ ಸೇ ಆಯೇಗ ಬ್ರೋ, ತಮಿಳ್ ಸೇ ಆಯೇಗ ಶಾಯದ್. ನೀರಿರೋದು ಕೊಡಿ ಆಂಟಿ. ನೋಡಿ ತೆಗಿತಾ ಇದ್ದಾರೆ ನೀರು. ಎಷ್ಟು ಆಂಟಿ ಒಂದು? ಹಾಂ, 60 ರೂಪಾಯಿ ಅಂತೆ. ಒಳ್ಳೇದು, ತೊಂದರೆ ಇಲ್ಲ. ಹೇಗಿಡ್ ಬ್ರೋ, ಹಾಗಿಟ್ಟು. ಊಟ ಎಲ್ಲ ಆಯಿತು. ಸ್ವಲ್ಪ ಕಷ್ಟಮಾಯಿತು. ಬಾಯಿ ಬಿಟ್ಟು ಹೋಗ್ತಿ ಬ್ರೋ. ನಾನು ಎಂತ ಹೋಗಲ್ಲ, ನಾನು ಇರ್ತೀನಿ, ಮೀಟ್ ಆಗೋಣ. ನಿಮ್ಗೆ ನಮ್ಮ ಹೋಗಿದ್ದೀವಿ, ನಾನು ಸಿಗೋಣ ಬ್ರೋ, ಟೆನ್ಷನ್ ಇಲ್ಲ, ನಾವು ಸಿಗೋಣ. ನಾನು ಬರ್ತೀನಿ, ಸಿಗೋಣ. ಸೊ ಅವ್ನು ಪಿ ಜಿ ಇಲ್ಲೇ ಇದೆ, ಅವ್ನು ರೆಸ್ಟ್ ಮಾಡ್ತಾನೆ ಪಾಪ. ಅವನಿಗೂ ಟೈಮ್ ಆಗಿದೆ, ನನಗೂ ಟೈಮ್ 4 ಗಂಟೆ ಆಗ್ತದೆ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇಳಕ್ಕೆ ಟೈಮ್ ಆಗುತ್ತೆ. ಸೊ ಸಿಗೋಣ, ಅವನಿಗೆ ಬಾಯ್ ಹೇಳೋಣ. ಸೃಜಿತ್ ಬ್ರೋ, ಸಿಗೋಣ ಬ್ರೋ. ಲವ್ ಯು ಟು ಬ್ರೋ. ಐ ಗೈಸ್ ಮೇಕ್ ಬಾಯ್ ಮೋರ್ ಪವರ್ಫುಲ್. ಜನಗಳ ಪ್ರೀತಿ ಇರುತ್ತೆ, ತೊಂದರೆ ಇಲ್ಲ ಬ್ರೋ. ನಡಿ, ನೀನು ಟೈಮ್ ಆಗಿದೆ, ಸಿಗೋ. ಟೇಕ್ ಕೇರ್. ಫ್ರೆಶ್ ಅಪ್ ಆಗಿ ದೇವ್ರ ಎದುರುಗಡೆ ದೀಪ ಹಚ್ಚಿ ಕೈ ಮುಗ್ದು ಜಸ್ಟ್ ಇವಾಗ ತಾನೇ ಕ್ಯಾಮ್ರಾ ಓಪನ್ ಮಾಡಿದ್ದೀನಿ. ಏನು ಸಮಾಚಾರ, ಏನು ಮಾಡ್ತಾಯಿದ್ರಿ ಗೈಸ್? ಮನೇಲಿ ಇವತ್ತು ಬೋರ್ ಆಗ್ತಾಯಿದೆ. ಏನಂದರೆ ಮುಗೀತಲ್ಲ, ಟ್ರೈನಿಂಗ್ ಅಂತೂ ಮುಗೀತು. ಮತ್ತೇನು ವರ್ಕ್ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ಟ್ರೈನಿಂಗಲ್ಲಿ ಒಂಥರ ವೈಬಿತ್ತು, ಒಳ್ಳೆ ವೈಬು. ಸೊ ಅದು ಮಿಸ್ ಮಾಡ್ಕೊತೀನಿ. ಮೋಸ್ಟ್ಲಿ ನಮ್ಮ ಫ್ರೆಂಡ್ಸು ಮಿಸ್ ಮಾಡ್ಕೊತಾರೆ ಅಂತ ಅನಿಸುತ್ತೆ. ಮಾಡ್ಕೊತಾರೆ ಗೊತ್ತು, ಎಂಥದ್ದು ಮಾಡೋಕ್ಕಾಗಲ್ಲ ಗೈಸ್. ಜೀವನ ಅಂದಮೇಲೆ ಇದ್ದೇ ಇರುತ್ತೆ, ನಡೀತಾ ಇರುತ್ತೆ, ನಡೆಸ್ತಾ ಇರೋದು. ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಜೀವನ ಒಂದು ದಿವಸ ಎಂಡ್ ಆಗೋದೆ. ಸೊ ಇರೋಷ್ಟು ದಿನ ಹ್ಯಾಪಿಯಾಗಿರಬೇಕು, ನಗ್ತಾ ಇರಬೇಕು, ಎಲ್ರಿಗೂ ನಗಿಸ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ದಿನ ನೋಡಿದ್ರಿ ಯಾವುದೇ ರೀತಿ ಇತ್ತು, ಏನು ಮಾಡಿದೆ, ಎಲ್ಲಿಗೆ ಹೋಗಿದ್ದೆ ಅಂತ. ಸೊ ಡೈಲಿ ಇದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ. ವಿಡಿಯೋ ನೋಡ್ತಾ ಇರಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.